ನೀವು ಕಳಿಸಿದಂತಹ ಜಾತಕದ ಪ್ರತಿಯ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡೋಣ ಅಂಥೇಳಿ ಪ್ರಾರಂಭದಲ್ಲಿ ಬೈಂದೂರಿಂದ ಆನಂದ ಅಂತ ಹೇಳುವವರು ನಮಗೆ ಜಾತಕದ ಪ್ರತಿಯನ್ನು ಕಳಿಸಿ ಕುಟುಂಬ ಕಲಹ ಮುಕ್ತಾಯ ಆಗುವುದು ಯಾವಾಗ? ಆನಂದ್ ಅವರೇ, ನೀವು 5/6/1983 5:30 ಸಂಧ್ಯಾಕಾಲದಲ್ಲಿ ಜನನಾಗಿದ್ದೀರಾ. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಜನನಾಗಿದ್ದೀರಾ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಕೇತು ಮಹಾರ್ದಶ ವಿರಾಮವಾಗಿ ಶುಕ್ರ ಮಹಾರ್ದಶೆಯಲ್ಲಿ ತಾವೀಗ ಇದ್ದೀರಾ. ಶುಕ್ರದಶೆಯಲ್ಲಿ ಚಂದ್ರಭುಕ್ತಿ ವಿರಾಮ, ಕುಜಭುಕ್ತಿ ಪ್ರಾರಂಭ. ಶುಕ್ರ ಮತ್ತು ಕುಜನ ಕಾಂಬಿನೇಷನ್ ನಡೀತಾ ಇದೆ. ಈ ಎರಡು ಗ್ರಹಗಳು ಕೊಟ್ಟು ತೆಗೆದುಕೊಳ್ಳುವಂತಹ ಪೂರ್ವಾರ್ಜಿತ ಭೂಮಿಗೆ ಸಂಬಂಧಪಟ್ಟಂತಹ, ಪಿತ್ರಾರ್ಜಿತವಾದ ಭೂಮಿಗೆ ಸಂಬಂಧಪಟ್ಟಂತಹ ಈ ವಿಚಾರವಾಗಿ ನೀವು ಕಲಹಗಳನ್ನು ಮಾಡಿಕೊಳ್ತಾ ಇದ್ದೀರಿ ಅಂತ ನಿಮ್ಮ ಜಾತಕ ಹೇಳ್ತಾ ಇದೆ. ಹಣದ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ ಕಲಹ ನಡೀತಾ ಇದೆ. ಇದರಿಂದ ಎಲ್ಲರೂ ಅವರವರ ಭಾಗಕ್ಕೆ ಮಹತ್ವ ಕೊಡ್ತಾ, ಅನುಭವಿಸುವುದನ್ನು ನಮಗೆ ಬೇಕು ಅಂತ ಹೇಳ್ತಾ, ಯಾವುದೋ ಕೋರ್ಟು ಕಚೇರಿಯ ಸಮಸ್ಯೆಗಳಿಗೆ ಒಳಪಟ್ಟಂತಹ ಎಲ್ಲ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಕುಜಭುಕ್ತಿ ಇನ್ನು ರಾಹುಭುಕ್ತಿ, ಈ ಎರಡು ದಾಟಬೇಕು. ನಿಮ್ಮ ಕೌಟುಂಬಿಕ ನೆಲೆಯ ಸಮಸ್ಯೆಯಿಂದ ನೀವು ಪಾರಾಗಬೇಕಾದ್ರೆ ಯಾವಾಗ ಆಗುತ್ತೆ ಅಂತ ಹೇಳಿದರೆ 2028ನೇ ಇಸ್ವಿವರೆಗೂ ಇನ್ನೂ 4 ವರ್ಷ ನಿಮ್ಮ ಕೌಟುಂಬಿಕ ಕಲಹಗಳು ನಿವಾರಣೆಗೊಳ್ಳುವುದು ಬಹಳ ಕಷ್ಟ ಸಾಧ್ಯ ಅಂತ ಹೇಳಬೇಕು. ಸಮಾಧಾನದಿಂದ ಈ ಪೂರ್ವಜರು ಕೊಟ್ಟಂತಹ ಪ್ರಸಾದ ಅದನ್ನು ನಾವು ಸಂತೋಷವಾಗಿ ಪಡೆದು ನಮ್ಮೊಳಗಿರುವಂಥ ಅಭಿಪ್ರಾಯ ವ್ಯತ್ಯಾಸಗಳನ್ನು ಕ್ಷಮಾಗುಣದಿಂದ ಸರಿ ಮಾಡಿಕೊಂಡು ಆವಾಗ ಮಾತ್ರ ಅದು ಕುಟುಂಬ ಅಂತ ಹೇಳಲಿಕ್ಕೆ ಸಾಧ್ಯ. ನಾವು ವಿವಾದಕ್ಕೆ ಮಹತ್ವವನ್ನು ಕೊಟ್ಟಾಗ ಕುಟುಂಬದೊಳಗೆ ವಿವಾದ ಮಾಡುವುದು ಅಂದರೆ ಅದಕ್ಕೆ ಕುಟುಂಬ ಅಂತ ಹೇಳುವ ಶಬ್ದಕ್ಕೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅದರಿಂದ ನಮ್ಮವರು ಅಂತ ಹೇಳಿದಾಗ ಕ್ಷಮಾಗುಣ ಬೇಕು, ನಮ್ಮವರದ್ದು ಅಂತ ಹೇಳಿದಾಗ ಅದನ್ನು ಸಮರ್ಪಕವಾಗಿ ಸರಿ ಮಾಡಿಕೊಂಡು ಹೋಗುವ ಮನೋಭಾವನೆ ಬೇಕು. ಅದಕ್ಕೆ ನಾನು ಹೇಳೋದು ಇಷ್ಟೇ, ಸಮಾಧಾನಕ್ಕೆ ಇದಕ್ಕೆ ಒಂದು ಪರಿಹಾರ. 7ನೇ ಶನಿ ಇದೆ, ಆಪಾದನೆಗಳು ಎದುರಾಗುವ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಜಿದ್ದಿ ಸ್ವಭಾವದವರು, ನೀವೇನು ಹೇಳಿದ್ದೀರೋ ಅದೇ ಆಗಬೇಕು ಅಂತ ಕೂತುಕೊಳ್ಳುವಂತಹ ಯೋಗಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತದೆ. ದಕ್ಷ ವ್ಯಕ್ತಿತ್ವ, ಸಮಾಜ ಸೇವೆ, ಲೋಕಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವ ಯೋಗ್ಯತಾ ವ್ಯಕ್ತಿತ್ವಗಳು ನಿಮ್ಮ ಜಾತಕದಲ್ಲಿ ನನಗೆ ಎದ್ದು ಕಾಣಿಸ್ತದೆ. ಆದ್ದರಿಂದ ತಾವು ಈ ದಶಾಕಾಲದಲ್ಲಿ ಪ್ರತಿ ಶುಕ್ರವಾರ ನಿಮ್ಮ ಮನೆದೇವರಾದಂತಹ ದುರ್ಗಾದೇವಿಯ ಆರಾಧನೆಯನ್ನು, ದುರ್ಗಾ ನಮಸ್ಕಾರ ಪೂಜೆಯನ್ನು ತಾವು ನಿರಂತರವಾಗಿ ತಿಂಗಳಿಗೊಮ್ಮೆ 9 ತಿಂಗಳು ಸತತವಾಗಿ ಮಾಡ್ತಾ ಬನ್ನಿ. ಗುಡಾನ್ನ ನೈವೇದ್ಯವನ್ನು ದೇವಿಗೆ ಅರ್ಪಣೆ ಮಾಡಿ ಇಷ್ಟಾರ್ಥಗಳು ಸಿದ್ಧಿಯಾಗಿ ವಿವಾದ ಮುಕ್ತವಾಗಿ ಸಂತೋಷದ ಬದುಕನ್ನು ಅನುಭವಿಸುವ ಸಾಧ್ಯತೆಗಳು ಉಂಟಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.